ಅವರಿಬ್ರು ಪ್ರಾಣ ಸ್ನೇಹಿತೆಯರು, ಒಟ್ಟೊಟ್ಟಿಗೆ ಬೆಳೆದವರು. LKGಯಿಂದ MTech ವರೆಗೂ ಒಟ್ಟಿಗೆ ಓದಿದ್ರು. ಆದ್ರೀಗ ಇಬ್ಬರೂ ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ಮದುವೆಯ ಕನಸು ಕಂಡವರು ಮಸಣ ಸೇರಿದ್ದಾರೆ. ನಿಷ್ಕಲ್ಮಶ ಮನಸ್ಸು, ಸ್ನೇಹ ಅನ್ನೋ ಪದಕ್ಕೆ ಅನ್ವರ್ಥನಾಮದಂತಿದ್ದವರು ಇವರು. ಯಾಕಂದ್ರೆ ಒಂದೇ ಮನೆಯವರಲ್ಲದಿದ್ರೂ ಒಂದೇ ಬಳ್ಳಿಯ ಹೂಗಳಂತಿದ್ರು. LKGಯಿಂದ MTech ಮಾಡೋವರೆಗೂ ಜೊತೆಯಲ್ಲೇ ಓದಿದ್ರು. ಇಬ್ಬರದ್ದು ಒಂದೇ ಸ್ಕೂಲು, ಒಂದೇ ಕಾಲೇಜು. ಕೊನೆಗೆ ಇಬ್ರೂ ಒಂದೇ ಕೋರ್ಸ್ ಮಾಡಿ ಒಟ್ಟಿಗೆ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಯಾವತ್ತೂ ಜಗಳ ಮಾಡ್ಕೊಂಡವರಲ್ಲ, ಒಬ್ರನ್ನೊಬ್ರು ಬಿಟ್ಟಿದ್ದವರಲ್ಲ. ಪ್ರಾಯದ ವಯಸ್ಸಿನವರೆಗೂ ಜೊತೆಯಾಗಿಯೇ ಬೆಳೆದವರು, ಜೊತೆಯಾಗಿಯೇ ಸಾವನ್ನಪ್ಪಿದ್ದಾರೆ. ಪ್ರಾಣ ಸ್ನೇಹಿತೆಯಾಗಿದ್ದವರು ಸಾವಲ್ಲೂ ಒಟ್ಟೊಟ್ಟಿಗೆ ಹೋಗಿದ್ದಾರೆ. ಸುಟ್ಟು ಕರಕಲಾಗಿರೋ ಮೃತದೇಹದಲ್ಲಿ ಮಾನಸ ಯಾರು, ನವ್ಯ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಒಬ್ಬಳದ್ದು ಏಪ್ರಿಲ್ 28ಕ್ಕೆ ಮದುವೆ ನಿಗದಿಯಾಗಿತ್ತು, ಮತ್ತೊಬ್ಬಳದ್ದು ಇದೇ ಭಾನುವಾರ ಮದುವೆ ಮಾತುಕತೆ ಇತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ವಿಧಿ ಇವರಿಬ್ಬರ ಬಾಳಲ್ಲಿ ಮದುವೆಯ ಕನಸು ಕಂಡವರಿಗೆ ಮಸಣದ ಶಿಕ್ಷೆ. ಸ್ನೇಹಿತೆಯರ ಬಾಳಲ್ಲಿ ಯಮನ ರಣಕೇಕೆ. ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಬಸ್ ದುರಂತದ ಕಾರ್ಮೋಡ ದಿನೇ ಆವರಿಸ್ತಾನೇ ಇದೆ. ಸತ್ತವರ ಕಣ್ಣೀರ ಕಥೆಗಳು ದಿನಕ್ಕೊಂದರಂತೆ ತೆರೆದುಕೊಳ್ತಾನೇ ಇವೆ. ಇವರಿಬ್ಬರು ಕೂಡ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವರು. ಇಬ್ಬರದ್ದು ಒಂದೇ ಊರು ಆಗಿದ್ರಿಂದ ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಬೆಳೆದಿದ್ರು. ಆಟ ಪಾಠ ಎಲ್ಲದರಲ್ಲೂ ಒಟ್ಟೊಟ್ಟಿಗೆ ಇರ್ತಿದ್ರು. MTech ಮಾಡಿದ್ದ ನವ್ಯ ಹಾಗೂ ಮಾನಸ 3 ವರ್ಷದಿಂದೇ ಬೆಂಗಳೂರಿನಲ್ಲಿ ಕೆಲಸ ಶುರು ಮಾಡಿದ್ರು. ಇಬ್ಬರಿಗೂ ಒಂದೇ ಕಡೆ ಕೆಲಸ ಸಿಕ್ಕಿತ್ತು. ಹೀಗಾಗಿ ಒಟ್ಟಿಗೆ ಒಂದೇ ರೂಮ್ನಲ್ಲಿದ್ರು. ಹೆಣ್ಮಕ್ಕಳಿಗೆ ಮದುವೆ ವಯಸ್ಸಾಯ್ತು ಅಂತ ಈ ವರ್ಷ ಮದುವೆ ಮಾಡುವುದಕ್ಕೆ ನಿರ್ಧರಿಸಿದ್ರು. ನವ್ಯಾಗೆ ಹುಡುಗನನ್ನ ನೋಡಿದ್ದ ಹೆಣ್ಣೆತ್ತವರು ಏಪ್ರಿಲ್ 28ಕ್ಕೆ ಮದುವೆ ದಿನಾಂಕವನ್ನು ನಿಗದಿ ಮಾಡಿದ್ರು. ಇನ್ನೇನು ಶನಿವಾರ ಭಾನುವಾರ ಊರಿಗೆ ಬರ್ತಾಳೆ, ಮದುವೆ ತಯಾರಿ ಶುರು ಮಾಡಬೇಕು ಅಂದ್ಕೊಂಡಿದ್ರು. ಆದ್ರೆ ಅಷ್ಟರೊಳಗೆ ವಿಧಿ ಮೋಸದಾಟವಾಡಿದೆ. ಗುರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಅದೇ ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದೇ ನವ್ಯ ಮತ್ತೆ ಮಾನಸ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಸಣ್ಣವರಿಂದ ಒಟ್ಟಿಗೆ ಓದ್ತಾ ಇದ್ದಾರೆ. ಪ್ರೈಮರಿಯಿಂದ ಕಾಲೇಜಿಂದ ಹಿಡಿದು ಕೆಲಸ ಸೇರ್ಕೊಳ್ಳೋ ಒಂದೇ ಕಂಪ್ನಿ ಮಾಡ್ಕೊಂಡು ಒಂದೇ ಮನೇಲಿ ಮಡ್ಕಿದ್ರು, ಒಂದೇ ತಟ್ಟಲ್ಲ ಅನ್ನತ್ತಿನಾರು, ಒಂದೇ ಸಲ ಸತ್ತೋದ್ರಿ ಇಬ್ರು. ನವ್ಯಾಗೆ ಮದುವೆ ನಿಶ್ಚಯವಾಗಿದ್ರೆ ಮಾನಸಾಗೂ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ಆದ್ರೆ ಗೋಕರ್ಣಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಬುಧವಾರ ಬಸ್ ಹತ್ತಿದ್ಲು. ಶನಿವಾರ ಊರಿಗೆ ಬರ್ತೀನಿ ಎಂದಿದ್ರಿಂದ ಹೆತ್ತವರು ಭಾನುವಾರ ಮಗಳ ಮದುವೆ ಮಾತುಕತೆ ಇಟ್ಕೊಂಡಿದ್ರು. ಎಲ್ಲಾ ಚೆನ್ನಾಗಿದ್ದಿದ್ರೆ 2 ದಿನದಲ್ಲಿ ಮದುವೆ ನಿಶ್ಚಯವಾಗ್ತಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ಆ ಭಗವಂತನೇ ಮೋಸದ ಏಟು ಕೊಟ್ಟಿದ್ದಾನೆ. ಮಗಳ ಮದುವೆ ಕನಸು ಕಂಡಿದ್ದ ಹೆತ್ತವರಿಗೆ ಮಗಳ ಮುಖ ನೋಡುವುದಕ್ಕಾಗದಂತೆ ಮಾಡಿದ್ದಾನೆ. ಕ್ರಿಸ್ಮಸ್ ಡೇ ಬಂದ್ಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಚೆನ್ನಾಗಿದ್ರು ಎಲ್ಲ ಒಟ್ಟಿಗೆ LKG UKGಯಿಂದ ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡ್ತಾರೆ. ಬಸ್ ದುರಂತದಲ್ಲಿ ಸುಟ್ಟು ಕರಕಲಾಗಿರೋ ನವ್ಯ ಹಾಗೂ ಮಾನಸಾಳ ಮೃತದೇಹವನ್ನ ಗುರುತಿಸೋದಕ್ಕೂ ಆಗ್ತಿಲ್ಲ. ಇಬ್ಬರೂ ಸುಟ್ಟು ಕರಕಲಾಗಿದ್ದು ಮಾಂಸದ ಮುದ್ದೆಯಂತಾಗಿದ್ದಾರೆ. ಹೀಗಾಗಿ ಕುಟುಂಬಸ್ಥರ DNA ಪರೀಕ್ಷೆ ನಡೆಸಿದ್ದು ಮೃತದೇಹಗಳನ್ನ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲೇ ಇಟ್ಟಿದ್ದಾರೆ. DNA ಪರೀಕ್ಷೆಯ ವರದಿ ಬಂದ ನಂತರವೇ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಿದ್ದಾರೆ. ಬಸ್ ಅಪಘಾತದಲ್ಲಿ 7ಕ್ಕೆ ಏರಿದ ಸಾವಿನ ಸಂಖ್ಯೆ. ನರಳಿ ಪ್ರಾಣ ಬಿಟ್ಟ ಬಸ್ ಚಾಲಕ ರಫೀಕ್. ಬಸ್ ದುರಂತದಲ್ಲಿ ಸಾವಿನ ಸಂಖ್ಯೆ ದಿನೇ ಏರ್ತಾನೇ ಇದೆ. ನಿನ್ನೆವರೆಗೂ 6 ಇದ್ದ ಸಾವಿನ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಬಸ್ ಚಾಲಕ ರಫೀಕ್ನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ಇದ್ದ ಸ್ಥಿತಿ ನೋಡಿದ್ರೆ ಔಟ್ ಆಫ್ ಡೇಂಜರ್ ಅಂದ್ಕೊಂಡಿದ್ರು. ಯಾಕಂದ್ರೆ ಗಾಯಾಳು ರಫೀಕ್ ಮಾಧ್ಯಮಗಳ ಜೊತೆಗೂ ಮಾತಾಡಿದ್ರು. ರಫೀಕ್ರ 2 ಕಾಲು 1 ಕೈ ಮುರಿದಿತ್ತು. ಜೊತೆಗೆ ಕರುಳಿನ ಭಾಗಕ್ಕೂ ಗಂಭೀರ ಗಾಯವಾಗಿತ್ತು. ಹೀಗಾಗಿ ವೈದ್ಯರು ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಅವನನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ಸ್ವಲ್ಪ ಮಾತಾಡ್ದಿರಿ ನನ್ನ ಜೊತೆ. ಇಲ್ಲ ಏನಿಲ್ಲ, ಆರಾಮಾಗೈತಿ, ಸ್ವಲ್ಪ ಹೊಟ್ಟಿನೂ ಅಷ್ಟೇ ಆಗೈತಿ ಅಂತ ಹೇಳಿದ್ರಿ. ಆಪ್ರೇಷನ್ ಹೋಗಾಕ ಅಷ್ಟೇ ಮಾತಾಡ್ತೀರಿ. ನನಗೆ ಫಸ್ಟ್ ಹೇಳಿದ್ರಿ ಅವರು BP ಕರೆಕ್ಟ್ ಇಲ್ಲ, ದೇವ್ರ ಜವಾಬ್ದಾರಿ ನೋಡಂತ ಅಷ್ಟೇ. ಒಟ್ನಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಅಪಘಾತ ಸಂಭವಿಸಿ 1 ದಿನವಾದ್ರೂ ಅಪಘಾತದ ಕರಾಳತೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಹಾಸನದಿಂದ ಕೃಷ್ಣ ಇಬ್ಬೀಡು ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.